गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಥಾ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಈ ಅದ್ಭುತವಾದ ಕಥೆಯನ್ನ ಶುರು ಮಾಡೋಕು ಮುನ್ನ ಒಂದು ಸಣ್ಣ ಮನವಿ. ನಮ್ಮ ಈ ಪ್ರಯತ್ನವನ್ನ ಬೆಂಬಲಿಸೋಕೆ ದಯವಿಟ್ಟು ಈ ವಿವರಣೆಯನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಸರಿ, ಹಾಗಾದ್ರೆ ಇಂದು ನಾವು ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ಅಂತಲೇ ಹೇಳಲಾಗುವ ವಡ್ಡಾರಾಧನೆಯಿಂದ ಆಯ್ದುಕೊಂಡಿರೋ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ. ಇದು ನಮ್ಮೆಲ್ಲರ ಜೀವನಕ್ಕೂ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತೆ. ನಾವು ನೇರವಾಗಿ ಕಥೆಯೊಳಗೆ ಹೋಗೋಕು ಮುಂಚೆ ಬನ್ನಿ ಈ ಪ್ರಶ್ನೆ ಬಗ್ಗೆ ಒಂದು ಕ್ಷಣ ಯೋಚಿಸೋಣ. ಅವಮಾನ ಅಂದ್ರೆ ಹ್ಯೂಮಿಲಿಯೇಷನ್, ಅದು ನಮ್ಮನ್ನ ಹೇಗೆ ಬದಲಾಯಿಸಬಹುದು? ಅದು ನಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡಬಹುದಾ ಅಥವಾ ಒಂದು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡಬಹುದಾ? ಇವತ್ತಿನ ಕಥೆ ಈ ಪ್ರಶ್ನೆಗೆ ಒಂದು ತುಂಬಾನೇ ಆಳವಾದ ಉತ್ತರವನ್ನು ಕೊಡುತ್ತೆ. ಈ ಕಥೆಯ ಮೂಲ ವಡ್ಡಾರಾಧನೆ. ಇದರ ಅರ್ಥ ಹಿರಿಯರ ಆರಾಧನೆ ಅಂತ. ಇದು ಸುಮ್ಮನೆ ಕಥೆಗಳ ಪುಸ್ತಕ ಅಲ್ಲ, ಬದಲಿಗೆ ಜೈನ ಯತಿಗಳು ಕಠಿಣ ತಪಸ್ಸು ಮಾಡಬೇಕಾದ್ರೆ ಅವರಿಗೆ ಹಸಿವು, ನೋವು, ಚಳಿಯಂತಹ ಕಷ್ಟಗಳನ್ನು ಸಹಿಸಿಕೊಳ್ಳೋಕೆ, ಮನಸ್ಸನ್ನು ದೃಢವಾಗಿಟ್ಕೊಳ್ಳೋಕೆ ಸಹಾಯ ಮಾಡ್ತಿದ್ದಂತಹ ಕಥೆಗಳಿವು. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ನಮ್ಮ ಮುಖ್ಯ ಪಾತ್ರಗಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಪತನದ ಕಥೆಯನ್ನ ಮೊದಲು ನೋಡೋಣ. ಕಥೆ ನಡೆಯೋದು ಜಂಬೂದ್ವೀಪದ ವತ್ಸೆ ಅನ್ನೋ ನಾಡಿನಲ್ಲಿ. ಅಲ್ಲಿ ಕೌಸಾಂಬಿ ಅನ್ನೋ ಒಂದು ಸುಂದರವಾದ ನಗರ ಇತ್ತು. ಅದನ್ನ ಅತಿಬಲನ್ ಅನ್ನೋ ರಾಜ ಆಳ್ತಿದ್ದ. ಅವನ ಮಂತ್ರಿಯಾಗಿದ್ದ ಸೋಮಶರ್ಮ ಅನ್ನೋನಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತ ಇಬ್ಬರು ಗಂಡು ಮಕ್ಕಳಿದ್ರು. ಆದ್ರೆ ಈ ಅಣ್ಣ ತಮ್ಮಂದಿರು ತಂದೆ ತಾಯಿ ಮಾತು ಕೇಳಲಿಲ್ಲ, ವೇದಶಾಸ್ತ್ರಗಳನ್ನ ಕಲೀಲಿಲ್ಲ. ಬದಲಿಗೆ ತಮ್ಮ ತಂದೆ ಕಷ್ಟಪಟ್ಟು ಸಂಪಾದಿಸಿದ್ದ ಆಸ್ತಿಯನ್ನೆಲ್ಲ ಜೂಜು, ಕುಡಿತದಂತಹ 7 ದುಶ್ಚಟಗಳಲ್ಲಿ ಅಂದ್ರೆ ಸಪ್ತವ್ಯಸನಗಳಲ್ಲಿ ತೊಡಗಿಸಿಕೊಂಡು ಹಾಳು ಮಾಡ್ತಾ ಇದ್ರು. ಒಂದಿನ ರಾಜ ಅತಿಬಲನ್ ಈ ಹುಡುಗರನ್ನ ತನ್ನ ಆಸ್ಥಾನಕ್ಕೆ ಕರೆಸಿ ಎಲ್ಲರ ಮುಂದೆ ಕೇಳ್ತಾನೆ, ಏನಪ್ಪಾ ನೀವು ಯಾವ ವಿದ್ಯೆಗಳಲ್ಲಿ ಪಾರಂಗತರು ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದೆ ಆ ಇಬ್ಬರು ಸಹೋದರರು ಅವಮಾನದಿಂದ ತಲೆಬಗ್ಗಿಸಿ ಕಣ್ಣೀರು ಸುರಿಸ್ತಾ ಸುಮ್ಮನೆ ನಿಂತ್ಕೊಂಡ್ರು. ಆಗ ಆಸ್ಥಾನದಲ್ಲಿದ್ದವರೆಲ್ಲರೂ ಇವರು ದೊಡ್ಡ ಮೂರ್ಖರು, ಇವರಿಗೆ ಯಾವ ವಿದ್ಯೆಯೂ ಬರಲ್ಲ ಅಂತ ರಾಜನಿಗೆ ಹೇಳ್ತಾರೆ. ಇದನ್ನ ಕೇಳಿದ ರಾಜನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವರಿಬ್ಬರನ್ನೂ ಆಸ್ಥಾನದಿಂದ ಹೊರಗಟ್ಟಿದ್ದಲ್ಲದೆ ಅವರ ತಂದೆಯ ಮಂತ್ರಿ ಪದವಿಯನ್ನ ಕಿತ್ಕೊಂಡು ಅವರ ಸಂಬಂಧಿಕರಿಗೆ ಕೊಟ್ಬಿಡ್ತಾನೆ. ನೋಡಿ, ಇದುವೇ ಅವರ ಜೀವನದ ದೊಡ್ಡ ತಿರುವು. ಸಾರ್ವಜನಿಕವಾಗಿ ಆದ ಆ ಅವಮಾನವೇ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ವೈರಾಗ್ಯ ಬಂದು ತಾವು ಕಳೆದುಕೊಂಡಿದ್ದ ಗೌರವವನ್ನ ಹೇಗಾದ್ರೂ ಮಾಡಿ ಮರಳಿ ಪಡೆಯಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಾಚಿಕೆಯಿಂದ ಕುಗ್ಗಿ ಹೋಗಿದ್ದ ಅವರು ನೇರವಾಗಿ ತಮ್ಮ ತಾಯಿಯ ಹತ್ರ ಹೋಗಿ, ಅಮ್ಮ, ನಾವು ಇನ್ನು ಮುಂದೆ ಓದೋಕೆ ಹೋಗ್ತೀವಿ ಅಂತ ದೃಢವಾಗಿ ಪ್ರತಿಜ್ಞೆ ಮಾಡ್ತಾರೆ. ಇದು ಅವರ ಬದಲಾವಣೆಯ ಮೊದಲ ಹೆಜ್ಜೆಯಾಗಿತ್ತು. ಅವರ ಮಾತು ಕೇಳಿ ಅವರ ತಾಯಿ, ಹಾಗಾದ್ರೆ ರಾಜಗೃಹ ನಗರದಲ್ಲಿ ನನ್ನ ಅಣ್ಣ ಮಂತ್ರಿ ಸೂರ್ಯಮಿತ್ರ ಇದ್ದಾನೆ, ಅವನು ಎಲ್ಲಾ ಶಾಸ್ತ್ರಗಳಲ್ಲೂ ಪಾರಂಗತ, ಅವನ ಹತ್ರ ಹೋಗಿ ವಿದ್ಯೆ ಕಲೀರಿ ಅಂತ ಸಲಹೆ ಕೊಡ್ತಾಳೆ. ಒಂದು ಪತ್ರವನ್ನು ಬರೆದು ಮಕ್ಕಳ ಕೈಗೆ ಕೊಟ್ಟು ಕಳಿಸ್ತಾಳೆ. ಆದ್ರೆ ಅವರ ಮುಂದಿನ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕಂದ್ರೆ ಅವರ ಮಾವ ಸೂರ್ಯಮಿತ್ರ ಅವರ ಬದ್ಧತೆಯನ್ನ ಪರೀಕ್ಷೆ ಮಾಡೋಕೆ ಒಂದು ಕಠಿಣವಾದ ಅಗ್ನಿ ಪರೀಕ್ಷೆಯನ್ನೇ ಸಿದ್ಧಪಡಿಸಿದ್ದ. ಈ ಸಹೋದರರು ರಾಜಗೃಹ ತಲುಪಿ ಸೂರ್ಯಮಿತ್ರನಿಗೆ ಪತ್ರ ಕೊಡ್ತಾರೆ. ಪತ್ರ ಓದಿದ ಅವನಿಗೆ ಇವರ ದುಶ್ಚಟಗಳ ಬಗ್ಗೆ ಗೊತ್ತಾಗಿ ಇವರು ನಿಜವಾಗಿಯೂ ಬದಲಾಗಿದ್ದಾರಾ ಅಂತ ಪರೀಕ್ಷೆ ಮಾಡೋಕೆ, ಯಾರು ಕಾಶ್ಯಪಿ, ಅವಳು ನನ್ನ ತಂಗಿಯಲ್ಲ, ಸೋಮಶರ್ಮ ನನ್ನ ಭಾವನಲ್ಲ ಮತ್ತು ನಾನು ನಿಮ್ಮ ಮಾವನಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಕಠೋರವಾಗಿ ಹೇಳ್ಬಿಡ್ತಾನೆ. ಅಂದ್ರೆ ಇಲ್ಲಿ ಯಾವುದೇ ಪ್ರೊಟೆಕ್ಷನ್ ಸಿಗಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ಆಮೇಲೆ ಒಂದು ಕಂಡೀಷನ್ ಹಾಕ್ತಾನೆ, ನೋಡಿ, ನೀವು ನಿಜವಾಗಿಯೂ ವಿದ್ಯೆ ಕಲಿಯೋಕೆ ಬಂದಿದ್ರೆ ಈ ಸಾಮಾನ್ಯ ಬಟ್ಟೆ ಹಾಕ್ಕೊಂಡು ಹಗಲು ರಾತ್ರಿ ಅನ್ನದೇ ಸ್ವಲ್ಪನೂ ಸೋಮಾರಿತನವಿಲ್ಲದೆ ಕಠಿಣ ಶಿಸ್ತಿನಿಂದ ಓದೋದಾದ್ರೆ ಮಾತ್ರ ನಾನು ನಿಮ್ಗೆ ಕಲಿಸ್ತೇನೆ ಅಂತ ಹೇಳ್ತಾನೆ. ಆ ಸಹೋದರರು ಸಂತೋಷದಿಂದ ಒಪ್ಪಿಕೊಳ್ತಾರೆ. ನಂತರ ಶುರುವಾಗಿದ್ದು 8 ವರ್ಷಗಳ ಕಠಿಣ ತಪಸ್ಸಿನಂತಹ ಅಧ್ಯಯನ. ಹೌದು, ಪೂರ್ಣ 8 ವರ್ಷಗಳ ಕಾಲ ಅವರು ಬೇರೆ ಎಲ್ಲವನ್ನೂ ಮರೆತು ಕೇವಲ ಜ್ಞಾನಾರ್ಜನೆಯಲ್ಲಿ ಮುಳುಗಿ ಹೋಗ್ತಾರೆ. ಆ 8 ವರ್ಷಗಳಲ್ಲಿ ಅವರು ಜ್ಞಾನದ ಸಾಗರವನ್ನೇ ಮತಿಸಿಬಿಟ್ರು. 4 ವೇದಗಳು, 6 ಅಂಗಗಳು, 18 ಧರ್ಮಶಾಸ್ತ್ರಗಳು, ವ್ಯಾಕರಣ, ಕಾವ್ಯ, ನಾಟಕ, ವೈದ್ಯಶಾಸ್ತ್ರ, ಜ್ಯೋತಿಷ್ಯ, ಹೀಗೆ ಜ್ಞಾನದ ಪ್ರತಿಯೊಂದು ಶಾಖೆಯಲ್ಲೂ ಅವರು ಅಪ್ರತಿಮ ಪಂಡಿತರಾಗಿ ಬಿಟ್ರು.
ಈಗ ಕಥೆ ಒಂದು ರೋಚಕ ಘಟ್ಟಕ್ಕೆ ಬಂದು ತಲುಪುತ್ತೆ. ಅಪಾರ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಆ ಸಹೋದರರು ಸಂಪೂರ್ಣವಾಗಿ ಬದಲಾದ ವ್ಯಕ್ತಿಗಳಾಗಿ ತಮ್ಮ ಊರಾದ ಕೌಸಾಂಬಿಗೆ ವಾಪಸ್ ಬರ್ತಾರೆ. ಅವರು ನೇರವಾಗಿ ರಾಜ ಅತಿಬಲನ ಆಸ್ಥಾನಕ್ಕೆ ಹೋಗಿ ವಿವಿಧ ಶ್ಲೋಕಗಳನ್ನ ಹೇಳಿ ಅವುಗಳ ಅರ್ಥವನ್ನ ವಿವರಿಸಿ ತಮ್ಮ ಪಾಂಡಿತ್ಯವನ್ನ ಪ್ರದರ್ಶಿಸ್ತಾರೆ. ಯಾವ ಆಸ್ಥಾನದಲ್ಲಿ ಒಮ್ಮೆ ಅವಮಾನ ಆಗಿತ್ತೋ ಅದೇ ಆಸ್ಥಾನ ಇಂದು ಅವರ ಜ್ಞಾನಕ್ಕೆ ತಲೆಬಾಗಿ ನಿಲ್ಲುತ್ತೆ. ಅವರ ಪಾಂಡಿತ್ಯಕ್ಕೆ ಮಾರು ಹೋದ ರಾಜ, ನಿಮ್ಮ ತಂದೆಯ ಮಂತ್ರಿ ಪದವಿಯನ್ನ ನೀವೇ ತೆಗೆದುಕೊಳ್ಳಿ ಅಂತ ಹೇಳಿ ಅವರ ಕುಟುಂಬದ ಗೌರವವನ್ನ ಮತ್ತೆ ಅವರಿಗೆ ವಾಪಸ್ ಕೊಡ್ತಾನೆ. ಹೀಗೆ ಅವರು ತಮ್ಮ ವಿಮೋಚನೆಯನ್ನ ಸಾಧಿಸ್ತಾರೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈಗ ಕಥೆಯ ನಿಜವಾದ ಪಾಠ ಶುರುವಾಗುತ್ತೆ. ಇದು ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ಒಂದೇ ರೀತಿಯ ಕಠಿಣ ಅನುಭವವನ್ನ ಎದುರಿಸಿದ್ರೂ ಇಬ್ರೂ ಸಹೋದರರ ಯೋಚನೆಗಳು ಮಾತ್ರ ಸಂಪೂರ್ಣವಾಗಿ ಬೇರೆ ಬೇರೆ ಆಗಿದ್ವು. ನೋಡಿ, ಹಿರಿಯವನಾದ ಅಗ್ನಿಭೂತಿ ತನ್ನ ಮಾವನ ಕಠಿಣತೆಯೇ ತನ್ನನ್ನ ಒಬ್ಬ ಪಂಡಿತನನ್ನಾಗಿ ಮಾಡಿದ್ದು, ಹಾಗಾಗಿ ಅದು ಉಪಕಾರ ಅಂತ ಭಾವಿಸಿ ಕೃತಜ್ಞನಾಗ್ತಾನೆ. ಆದ್ರೆ ಕಿರಿಯವನಾದ ವಾಯುಭೂತಿಯೋ ತನ್ನ ಮಾವ ತಮಗೆ ಶಿಕ್ಷೆ ಕೊಟ್ಟಿದ್ದು ಅದು ಅಪಕಾರ ಅಂತ ಪರಿಗಣಿಸಿ ಅವನ ಮೇಲೆ ದ್ವೇಷವನ್ನೇ ಬೆಳೆಸ್ಕೊಳ್ತಾನೆ. ನೋಡಿ, ಒಂದೇ ಅನುಭವ, ಆದ್ರೆ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು. ಹಾಗಾದ್ರೆ ಈ ಸಾವಿರಾರು ವರ್ಷಗಳ ಹಳೆ ಕಥೆಯಿಂದ ನಮ್ಮ ಇವತ್ತಿನ ಜೀವನಕ್ಕೆ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದ್ರಲ್ಲಿರೋ ಪ್ರಮುಖ ಪಾಠ ಏನು ಅಂದ್ರೆ, ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಬರುತ್ತೆ. ಆದ್ರೆ ಆ ಕಷ್ಟ ನಮ್ಮಲ್ಲಿ ಕೃತಜ್ಞತೆಯನ್ನ ಹುಟ್ಟುಹಾಕುತ್ತೋ ಅಥವಾ ದ್ವೇಷವನ್ನ ಸೃಷ್ಟಿಸುತ್ತೋ ಅನ್ನೋದು ಸಂಪೂರ್ಣವಾಗಿ ನಮ್ಮ ದೃಷ್ಟಿಕೋನ, ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ ಮೇಲೆ ನಿಂತಿರುತ್ತೆ. ನೋಡಿ, ಒಂದೇ ಘಟನೆ, ಇಬ್ರು ವ್ಯಕ್ತಿಗಳು, ಆದ್ರೆ ಎರಡು ಸಂಪೂರ್ಣ ವಿಭಿನ್ನ ಫಲಿತಾಂಶಗಳು. ಹಾಗಾಗಿ ಈ ಕಥೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ನಾವೆದುರಿಸೋ ಕಷ್ಟಗಳನ್ನ ಕೇವಲ ಸಹಿಸಿಕೊಳ್ಳಬೇಕಾದ ಶಿಕ್ಷೆ ಅಂತ ಭಾವಿಸ್ತೀವಾ, ಅಥವಾ ನಮ್ಮನ್ನ ನಾವು ಇನ್ನೂ ಉತ್ತಮಪಡಿಸಿಕೊಳ್ಳೋಕೆ ಸಿಕ್ಕಿರೋ ಒಂದು ಅವಕಾಶ ಅಂತ ಅಪ್ಪಿಕೊಳ್ತೀವಾ? ಆಯ್ಕೆ ನಮ್ಮ ಕೈಲಲ್ಲೇ ಇದೆ. ಇದ್ರ ಬಗ್ಗೆ ಯೋಚಿಸಿ. ಈ ಅದ್ಭುತ ಕಥೆಯ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅನ್ಸಿದ್ರೆ ನೀವು ಮೂಲ ವಡ್ಡಾರಾಧನೆಯನ್ನ ಓದಬಹುದು. ಈ ವಿವರಣೆಯನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.